2019 ಪುನರಾವರ್ತನೆ ಆಗುತ್ತಾ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಟ್ರಯಾಂಗ್ಯುಲರ್ ಫೈಟ್ ಆಗುತ್ತಾ ಅಂತ. ಕುತೂಹಲ ಘಟ್ಟ ತಲುಪಿದೆ ಮಂಡ್ಯ ಲೋಕಸಭಾ ಅಖಾಡ. ಬಿಜೆಪಿಯಿಂದ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಸುಮಲತಾ ಅವರ ನಡೆ ಏನು? ನಿನ್ನೆ ನಡೆದ ಸಭೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋ ಬಗ್ಗೆ ಕೂಡ ಚರ್ಚೆ ಆಗಿದೆ. ನಿನ್ನೆ ಸುಮಲತಾ ಅವರ ಜೆ.ಪಿ. ನಗರದ ನಿವಾಸದಲ್ಲಿ ಮಂಡ್ಯ ನಾಯಕರ ಜೊತೆ ಸಭೆ ನಡೆದಿತ್ತು. ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೂ ಸೈ ಅಂತ ಸುಮಲತಾ ಅವರು ಹೇಳಿದಾರಂತೆ. ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದರೆ 2019 ರೀತಿಯೇ ಸ್ವಾಭಿಮಾನದ ಹೋರಾಟದ ಸುಳಿವನ್ನು ಕೊಟ್ರ ಸುಮಲತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದರೆ ಮೈತ್ರಿ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಮಂಡ್ಯ ಲೋಕಸಭೆಯನ್ನು JDSಗೆ ಬಿಟ್ಕೊಟ್ರೆ ಸುಮಲತಾ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಬಿಜೆಪಿಯಿಂದ. ಹಾಗೇನಾದರೂ ಆದರೆ ನಾನು ಪಕ್ಷೇತರರಾಗಿ ಬೇಕಾದರೂ ಸ್ಪರ್ಧೆ ಮಾಡ್ತೀನಿ. ಈಗಲೂ ಅವರು ಪಕ್ಷೇತರ ಸಂಸದರೇ, ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಅವರು ಟೆಕ್ನಿಕಲ್ ಆಗಿ ಇನ್ನೂ ಬಿಜೆಪಿಗೆ ಸೇರ್ಪಡೆನೇ ಆಗಿಲ್ಲ. ಬಟ್ ಅವ್ರು ಟಿಕೆಟ್ ಬೇಕೇ ಬೇಕು, ನಾನು ಬಿಜೆಪಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ವಿಶ್ವಾಸದ ಮಾತುಗಳನ್ನ ನೆನ್ನೆ ಆಡಿದ್ದಾರೆ. ಸೊ ಸುಮಲತಾ ಅವರ ನಡೆ ಏನು ಹಾಗಾದರೆ? ಮಂಡ್ಯ ಬೇಕೇ ಬೇಕು ಅಂತ ಸುಮಲತಾ ಅವರು ಬಹಿರಂಗ ಘೋಷಣೆ ನಿನ್ನೆ ಕೂಡ ಮಾಡಿದ್ದಾರೆ. ಮಂಡ್ಯ ಬಿಟ್ಟು ಬೇರೆ ಕಡೆ ನಿಲ್ಲೋದಿಲ್ಲ ಅಂತ ಸಂದೇಶವನ್ನು ನಿನ್ನೆ ರವಾನೆ ಮಾಡಿದ್ದಾರೆ. ಸುಮಲತಾ ಸಪೋರ್ಟ್ಗೆ ಈ ಬಾರಿಯೂ ಜೊತೆಗೆ ನಿಂತಿದ್ದಾರೆ ದರ್ಶನ್. ಕಳೆದ ಬಾರಿ ದರ್ಶನ್ ಮತ್ತು ಯಶ್ ಎಷ್ಟು ಪ್ರಚಾರ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕಳೆದ ಚುನಾವಣೆ ತಾಯಿ ಪರ ದರ್ಶನ್ ಅವರು ಪ್ರಚಾರ ಮಾಡಿದರು. ದರ್ಶನ್ ಜೊತೆಗೆ ಸುಮಲತಾ ಆಪ್ತರಿಂದಲೂ ಕೂಡ ಪಕ್ಷೇತರರಾಗಿಯೇ ಸ್ಪರ್ಧೆಗೆ ಒತ್ತಾಯ ಬರ್ತಾ ಇದೆಯಂತೆ. ಬಿಜೆಪಿ ಟಿಕೆಟ್ ಕೊಟ್ಟರೆ ಬಿಜೆಪಿ ಅಭ್ಯರ್ಥಿ, ಇಲ್ಲದೆ ಹೋದರೆ ಸ್ವಾಭಿಮಾನದ ಹೋರಾಟ. ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡದೆ ಹೋದರೆ ಈ ಬಾರಿಯೂ ಬಂಡಾಯ ಸ್ಪರ್ಧೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಆ ಸಂದೇಶ ರವಾನೆ ಮಾಡಿದ್ದಾರೆ. ಬಟ್ ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಹಂಗೆ ಅವ್ರು ಕೊನೆ ಮೊಮೆಂಟ್ ತನಕ ಅಂದರೆ ಬಿಜೆಪಿಯಿಂದ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಬೇಕು. ಅದಕ್ಕೂ ಮುನ್ನ ಬಿಜೆಪಿ ಮತ್ತು JDS ಕ್ಷೇತ್ರ ಹಂಚಿಕೆ ಆಗಬೇಕು. ಆಮೇಲೆ ಬೇಕಾದರೆ ಅದು ಮಿಸ್ ಆದರೆ ಆಗ ಸುಮಲತಾ ಅವರು ನಾನು ಇಂಡಿಪೆಂಡೆಂಟ್ ಆಗೇ ನಿಲ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಪಕ್ಷ ಅನೌನ್ಸ್ ಮಾಡೋ ತನಕ ಇವರು ಆ ಥರ ಹೇಳಕ್ಕೆ ಬರಲ್ಲ. ಹಾಗಾಗಿ ಅವ್ರು ನಿನ್ನೆ ಹೇಳಿದ್ರು ನಾನು ಪಕ್ಷೇತರರಾಗಿ ನಿಲ್ಲೋ ಆಲೋಚನೆನೇ ಮಾಡಿಲ್ಲ, ನಂಗೆ ಬಿಜೆಪಿಯಿಂದನೇ ಟಿಕೆಟ್ ಸಿಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಇನ್ಸೈಡ್ ಸ್ಟೋರಿ ನಾನು ಹೇಳ್ತಾ ಇರೋದು, ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದರೆ ಪಕ್ಷೇತರರಾಗಿ ನಿಂತು ಮತ್ತೊಮ್ಮೆ ಸ್ವಾಭಿಮಾನದ ಹೋರಾಟ ಮಾಡೋದಕ್ಕೂ ಸಿದ್ಧ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ. ದರ್ಶನ್ ಅವರು, ಇಂಡುವಾಳು ಸಚ್ಚಿದಾನಂದ ಮುಂತಾದ ಎಲ್ಲ ನಾಯಕರು ಕೂಡ ಈಗಾಗಲೇ ಸಪೋರ್ಟ್ ಮಾಡಿದ್ದಾರೆ. ನೀವು ಯಾವ ತೀರ್ಮಾನ ತಗೋತೀರೋ ಅದಕ್ಕೆ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಕುತೂಹಲದ ಘಟ್ಟಕ್ಕೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ನಿನ್ನೆ ಸಭೆಯ ಬಳಿಕ ಸಭೆಯಲ್ಲಿ ಒಳಗಡೆ ಸಭೆ ನಡೀತಾ ಇದ್ದಾಗ ಚರ್ಚೆಯಾದ ವಿಚಾರಗಳೇನು? ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಪಕ್ಷೇತರರಾಗಿಯೇ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಸುಮಲತಾ ಅವರು ಬಂದಿದ್ದಾರಾ ಹೇಗೆ ಅಂತ? ಅರವಿಂದ್, ಮೈತ್ರಿ ಘೋಷಣೆ ಆದಾಗಿದ್ದನು ಕೂಡ ಮಂಡ್ಯ ಕ್ಷೇತ್ರದಲ್ಲಿ ಎಸ್ಪೆಷಲಿ ಸುಮಲತಾ ಅವರು ನಾನು ಮಂಡ್ಯ ಕ್ಷೇತ್ರ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅನ್ನುವಂತಹ ಮಾತುಗಳನ್ನು ಪದೇ ಪದೇ ಹೇಳ್ಕೊಂಡು ಬರ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಸುಮಲತಾ ಅವರು ಭೇಟಿಯಾಗಿ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ತಮ್ಮ ಆಪ್ತರ ಸಭೆಯನ್ನ JP ನಗರ ನಿವಾಸದಲ್ಲಿ ಮಾಡಿದ್ರು. ಅಲ್ಲಿ ಆಪ್ತರೆಲ್ಲರೂ ಹೇಳುವಂಥದ್ದು ಬಿಜೆಪಿಯಿಂದ ನೀವೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು. ಒಂದ್ ವೇಳೆ ಬಿಜೆಪಿ ಏನಾದರೂ ಟಿಕೆಟ್ ಕೊಡದೆ ಹೋದ್ರೆ ಮಂಡ್ಯದಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ನಿನ್ನೆ ನಡೆದಂತಹ ಸಭೆಯಲ್ಲಿ ಪ್ರಮುಖರು ಮತ್ತೆ ಅವರ ಆಪ್ತರು ಸಲಹೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ JDS ಕೂಡ ನಿನ್ನೆ ಸಂಜೆ ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರು ಸಭೆ ಮಾಡಿದ್ದಾರೆ. JDS ಒಂದ್ ಕಡೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದೆ. ಒಂದ್ ಕಡೆ ಸುಮಲತಾ ಅವರು ನನಗೆ ಬಿಜೆಪಿ ಅವರು ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದ್ ವೇಳೆ ಏನಾದ್ರೂ ಟಿಕೆಟ್ ಮಿಸ್ ಆದ್ರೆ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತಹ ಒತ್ತಡವನ್ನ ನಿನ್ನೆ ಸಭೆಯಲ್ಲಿ ಸುಮಲತಾ ಅವರಿಗೆ ಹಾಕಿದ್ದಾರೆ. ಅದು ಕೂಡ ಸುಮಲತಾ ಅವರು ಹೊರಗಡೆ ಬಂದು ಎಲ್ಲೂ ಕೂಡ ಈ ವಿಚಾರವನ್ನ ಬಿಟ್ಕೊಟ್ಟಿಲ್ಲ. ಎಲ್ಲವನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿದೆ. ಒಂದ್ ವೇಳೆ ಬಿಜೆಪಿ ಹೈಕಮಾಂಡ್ ಮಂಡ್ಯದಿಂದ ಟಿಕೆಟ್ ಕೊಡದೆ ಹೋದ್ರೆ ಮುಂದಿನ ಲೆಕ್ಕಾಚಾರ ಅನ್ನುವಂಥದ್ದು. ಅವ್ರಿಗೆ ಬೆಂಗಳೂರು ಉತ್ತರ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ತೀನಿ ಅಂದ್ರೂ ಕೂಡ ಸುಮಲತಾ ಅವರು ಒಪ್ತಿಲ್ಲ. ಹಾಗಾಗಿ ನಿನ್ನೆಯ ಸಭೆಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗಿದ್ದಾವೆ. ಅದರಿಂದ ಈ ವಿಚಾರ ಚರ್ಚೆ ಬರುವಂತದ್ದು ಅಥವಾ ಮುನ್ನೆಲೆಗೆ ಬರುವಂತದ್ದು ಹೈಕಮಾಂಡ್ ಯಾರಿಗೆ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮಾರ್ಚ್ 2ನೇ ವಾರ 3ನೇ ವಾರದಲ್ಲಿ ಬಹುಶಃ ಅಂತಿಮ ಸಭೆ ಆಗುತ್ತೆ JDS ಮತ್ತೆ ಬಿಜೆಪಿ ನಾಯಕರ ಮಧ್ಯೆ. ಅಲ್ಲಿ ಮಂಡ್ಯ ಯಾರಿಗೆ ಅನ್ನುವಂಥದ್ದು ಗೊತ್ತಾದ ಬಳಿಕ ಒಂದ್ ವೇಳೆ ಸುಮಲತಾಗೆ ಬಿಟ್ಕೊಟ್ರೆ JDS ನ ನಡೆ
ಬೇರೆ ಆಗಿರುತ್ತೆ. ಒಂದ್ ವೇಳೆ ಏನಾದರೂ JDSಗೆ ಬಿಟ್ಕೊಟ್ರೆ ಬಹುಶಃ ಸುಮಲತಾ ಅವರು 2019 ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವು BJPಯಿಂದ ನೀವು ನಿಂತ್ಕೊಳ್ಳಿ, ನಾವು BJP ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ. ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲ, ಅದನ್ನು ನಾನು ಯೋಚನೆನೂ ಮಾಡ್ತಿಲ್ಲ. ಸೊ ಹಾಗಾಗಿ ನನಗೆ ಮುಖ್ಯ ಮಂಡ್ಯ. ಆ ರೀತಿ ಯಾವುದೇ ಸೂಚನೆ ನಮಗಂತೂ ಬಂದಿಲ್ಲ. 1 ಮಂತ್ ಟೈಮ್ ಇರೋದು ನನಗೆ ನಿಮಗೆ ಮಾತ್ರ ಅಲ್ಲ, ಸೂಕ್ತ ಸಮಯದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ, ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಇಲ್ಲಿ ಸೇರಿರೋರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಫಸ್ಟ್ ಸಭೆನೇ ಇದು. ಚುನಾವಣೆಗೆ ನಿಂತರೆ ಯಾವ ರೀತಿ ನಮ್ಗೆ ಸಪೋರ್ಟ್ ಸಿಗುತ್ತೆ, ಫಸ್ಟ್ ಸಭೆ ಅಂತ ಇದ್ವಿ. ದರ್ಶನ್ 100% ಅವ್ರಿಗೆ ಪಕ್ಷ ಅಂತ ಏನಿಲ್ಲ, ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋ ಮಾತು ಅವರು ತುಂಬ ಸ್ಪಷ್ಟವಾಗಿದೆ. ನೋಡಿ, ಯಶ್ನ ನಾನು ಮಾತಾಡಿಸಿಲ್ಲ ಇನ್ನು. ನಮ್ಮ ಸಚಿ ಹೇಳ್ದಂಗೆ ಎಲ್ಲ ತಾಲೂಕಿಗೆ ಹೋಗಿ ಸ್ಟ್ರೆಂತ್ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ ಜನರ ಒಂದು ಆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂಬರೀಷ್ ಅವರು ಮಂಡ್ಯದ ಗಂಡು ಅಂತಾನೆ ಅವ್ರನ್ನ ಇಡೀ ಇಂಡಿಯಾ ಗುರುತಿಸಿದೆ. ಬ್ಯಾಂಗ್ಳೂರು ನಾರ್ತೆ ಬೇಕು ಅಂದರೆ ನನಗದು ಫೈಟೇ ಅಲ್ಲ, ಅದು ಇಟ್ ಈಸ್ ವೆರಿ ಈಸಿ ಫಾರ್ ಮೀ. ಮಂಡ್ಯವನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ.